ಸೀರಿಯಸ್ ಅಂತ ಹೇಳಕ್ಕಾಗಲ್ಲ ಸರ್. ಹಾಗೇನೆ ಇದನ್ನ ಲೈಟಾಗೂ ತಗೊಳಕ್ಕಾಗೋದಿಲ್ಲ. ಮೇಡಮ್ ಅವ್ರಿಗೆ ಪಾಯ್ಸನ್ ಇಂಜೆಕ್ಟ್ ಆಗಿರೋದ್ರಿಂದ ಬೇಗ ರಿಕವರ್ ಆದ್ರೆ ಹೊರತು ಅದರ ಎಫೆಕ್ಟ್ ಇನ್ನು ಬ್ರೈನ್ ಮೇಲಿದೆ. ಹಾರ್ಮೋನಲ್ ಚೇಂಜಸ್ ನಿಂದ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾರೆ. ಅದರಿಂದಾನೆ BP, ಶುಗರ್ ಬರೋದು, ಪ್ರಜ್ಞೆ ತಪ್ಪೋದು, ಈ ತರ ಸುಸ್ತು ಎಲ್ಲ ಆಗುತ್ತೆ. ಅಂದ್ರೆ ಏನ್ ಹೇಳ್ತಾ ಇದ್ದೀರಾ ಡಾಕ್ಟರ್? ಮತ್ತೆ ಹೊಸ ಟ್ರೀಟ್ಮೆಂಟ್ ಏನಾದ್ರೂ ಶುರು ಮಾಡ್ತೀರಾ? ಈ ರೀತಿ ಕಂಡೀಷನ್ಸ್ನ ಔಷಧಿಗೆ ಬದಲಾಗಿ ಮನಸ್ಸಿನಿಂದಾನೇ ಸರಿ ಮಾಡಬೇಕು. ಅಂದ್ರೆ ಏನ್ ಡಾಕ್ಟರ್ ನೀವು ಹೇಳೋದು? ನಮ್ಗೇನು ಅರ್ಥ ಆಗ್ತಿಲ್ಲ. ಮೇಡಮ್ ಅವರು ಯಾವಾಗ್ಲೂ ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು. ಸೆಲ್ಫ್ ಕಾನ್ಫಿಡೆನ್ಸು ಯಾವುದೇ ಕಾರಣಕ್ಕೂ ಡೌನ್ ಆಗಬಾರ್ದು. ಒಂದೇ ವಿಷಯದ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡಬಾರ್ದು. ನೋವಾಗುವಂತ ವಿಷಯಗಳನ್ನ ಅವ್ರಿಗೆ ನೆನಪಿಸಬಾರ್ದು. ಅಂದ್ರೆ ಅಮ್ಮೋರ್ನ ಯಾವತ್ತೂ ಒಂಟಿಯಾಗಿ ಬಿಡಬಾರ್ದು. ಆ ಶ್ಯಾಮಲಾ ತರದ ಮನುಷ್ಯರನ್ನ ಅಮ್ಮೋರ್ ಹತ್ರಕ್ಕೂ ಬಿಡಬಾರ್ದು. ಅಷ್ಟೇ ಅಲ್ವಾ ಡಾಕ್ಟರ್ಪ್ಪ? ಹೌದು. ಎಲ್ಲದಕ್ಕಿಂತ ಹೆಚ್ಚಾಗಿ ಮೇಡಮ್ ಅವರು ತಮ್ಮನ್ನು ತಾವು ತುಂಬಾ ನಂಬಬೇಕು, ಸ್ಟ್ರಾಂಗ್ ಆಗಿರ್ಬೇಕು. ಯಾವುದನ್ನು ಬೇಕಾದ್ರೂ ಸಾಧಿಸಬಲ್ಲೆ ಅನ್ನೋದು ಬಟ್ ಮೇಡಮ್ಗೆ ಯಾವ ತೊಂದರೆನೂ ಕೊಡಬಾರ್ದು. ಕೇರ್ಫುಲಿ ನೋಡ್ಕೋಬೇಕು. ಓಕೆ? ಏನೇ ಕಾಂಪ್ಲಿಕೇಶನ್ಸ್ ಆದರೂ ನನಗೆ ಕಾಲ್ ಮಾಡಿ. ಓಕೆ ಡಾಕ್ಟರ್, ಹಾಗೆ ಆಗಲಿ. ಟೇಕ್ ಕೇರ್ ಮೇಡಮ್. ನಾನೇನು ಹೊರಡ್ತೀನಿ. ಎಲ್ಲ ಸರಿ ಆಗ್ತಿದೆ ಅನ್ಕೊಳ್ಳೋ ಅಷ್ಟರಲ್ಲಿ ಆ ರಾಕ್ಷಸಿ ಇಲ್ಲಿಗೆ ಬಂದು ಎಲ್ಲ ನಾಶ ಮಾಡಿ ಹೊರಟೋದ್ಲು. ಭಗವಂತ, ನಮ್ಮ ವಾಗ್ದೇವಿಗೆ ಏನು ಆಗದೆ ಇರೋ ಹಾಗೆ ನೋಡ್ಕೊಳಪ್ಪ. ಅಮ್ಮವ್ರಿಗೇನು ಆಗಲ್ಲ ರುಕ್ಮಿಣಿ ಅಮ್ಮ. ಅಮ್ಮವ್ರನ್ನ ಹೇಗ್ ನೋಡ್ಕೊಂಡ್ರೆ ಸರಿ ಹೋಗ್ತಾರೋ, ಈ ಸಮಸ್ಯೆಯಿಂದ ಹೇಗ್ ಹೊರಗೆ ಬರಬೇಕು ಅಂತ ಡಾಕ್ಟ್ರಪ್ಪನೇ ಹೇಳಿದ್ರಲ್ಲ. ಇನ್ ಮುಂದೆ ಅಮ್ಮವ್ರನ್ನ ನಾವೆಲ್ಲರೂ ಸೇರಿ ಹಾಗೆ ನೋಡ್ಕೊಳ್ಳೋದೇ ನಮ್ಮ ಕರ್ತವ್ಯ. ಈ ರೀತಿ ಡಿಸೀಸ್ ಇರತ್ತೆ ಅಂತ ಕೂಡ ಫಸ್ಟ್ ಟೈಮ್ ಕೇಳ್ತಿರೋದು ಆಂಟಿ. ಏನಿದ್ರೆ ನಿನಗೇನು? ನಮಗ್ ಹೆಲ್ಪ್ ಆಗ್ತಿದ್ಯಲ್ಲ. ನಮಗಲ್ಲ, ನಿಮಗೆ. ಯಾರಿಗೇನಾದ್ರೂ ಸರಿ, ನೀನು ನನಗೆ ಫೇವರ್ ಮಾಡ್ಬೇಕು. ಬೇರೆ ಆಪ್ಷನ್ ಇಲ್ವಲ್ಲ ಆಂಟಿ? ವಾಗ್ದೇವಿ ಮೆಂಟಲ್ ಕಂಡೀಷನ್ ತುಂಬಾನೇ ವೀಕ್ ಆಗಿರೋದ್ರಿಂದ ಇದೇ ರೀಸನ್ ನಾವು ಆಲ್ಫಾಬೆಟ್ ಫೌಂಡೇಶನ್ ಮುಂದಿಟ್ರೆ ಕನ್ಫರ್ಮ್ ಆಗಿ ಪ್ರಾಜೆಕ್ಟ್ ವಾಗ್ದೇವಿ ಗ್ರೂಪ್ ಸಿಗೋದಿಲ್ಲ. ನನಗೊಂದು ಡೌಟ್ ಆಂಟಿ. ಆ ಫೌಂಡೇಶನ್ ಪ್ರಾಜೆಕ್ಟ್ ಕೊಡೋದಕ್ಕೆ ಆರ್ಗನೈಸೇಷನ್ ರೆಪ್ಯುಟೇಷನ್ ನೋಡ್ತಾರೆ ಹೊರತು CEO ಹೆಲ್ತ್ ಜೊತೆ ಸಂಬಂಧ ಏನು? ಒಂದು ಕಂಪನಿ ಗ್ರೋ ಆಗ್ಬೇಕು ಅಂದ್ರೆ ಗ್ರೌಂಡ್ ಝೀರೋಗೆ ಬೀಳ್ಬೇಕು ಅಂದ್ರೂ ಯೋಚನೆ ಮಾಡೋ ಬ್ರೈನ್, ಆರ್ಗನೈಸ್ ಮಾಡೋ ಸ್ಟ್ರಾಟಜಿ ಮುಖ್ಯ.
ವಾಗ್ದೇವಿ ಗ್ರೂಪ್ನ ಸಿಂಗಲ್ ಹ್ಯಾಂಡೆಡ್ ಆಗಿ ಮೇಂಟೈನ್ ಮಾಡ್ತಿರೋ ವಾಗ್ದೇವಿ ಮೆಂಟಲ್ ಕಂಡೀಷನ್ ವೀಕ್ ಆಗಿದೆ ಅಂದ್ರೆ ಲೋಕಲ್ ಕಂಪನಿಯವರೇ ಬಿಸ್ನೆಸ್ ಮಾಡೋಕೆ ಇಷ್ಟಪಡೋದಿಲ್ಲ. ಅಂಥದ್ರಲ್ಲಿ ಇಂಟರ್ನ್ಯಾಷನಲ್ ಕಂಪನಿಯವರು ಪ್ರಾಜೆಕ್ಟ್ ಹೇಗೆ ಕೊಡ್ತಾರೆ? ಓ, ಇದರಲ್ಲಿ ಇಷ್ಟೆಲ್ಲ ಕಾನ್ಸೆಪ್ಟ್ ಇದೆಯಾ? ವಾಗ್ದೇವಿ ಅಂತ ವ್ಯಕ್ತಿನ ಸೋಲ್ಸೋದು ಅಂದ್ರೆ ಹೀಗೆಲ್ಲ ಮಾಡ್ಲೇಬೇಕು ಪ್ರೀತಿ. ವಾಗ್ದೇವಿ ಹೆಲ್ತ್ ರೆಕಾರ್ಡ್ ಸ್ಕ್ಯಾನ್ ಮಾಡಿ ನನಗೆ ಕಳಿಸು. ಮ್ಯಾಟರ್ ಎಷ್ಟು ಬೇಗ ಲೀಕ್ ಆಗುತ್ತೋ ಅಷ್ಟು ಒಳ್ಳೇದು. ಶ್ಯೂರ್ ಆಂಟಿ, ಕಳಿಸ್ತೀನಿ. ಶ್ಯಾಮ್ಲಾ ಆಂಟಿ ಹೇಳ್ದ ಹಾಗೆ ಕನ್ಫರ್ಮ್ ಆಗಿ ಈ ಪ್ರಾಜೆಕ್ಟ್ ಹೋದ್ರೆ ವಾಗ್ದೇವಿ ಆಂಟಿ ಇನ್ನೂ ಡಿಪ್ರೆಷನ್ಗೆ ಹೋಗ್ತಾರೆ. ಸ್ಕ್ಯಾಮ್ ಬಗ್ಗೆ, ಆಕ್ಸಿಡೆಂಟ್ ಬಗ್ಗೆ ಪೂರ್ತಿಯಾಗಿ ಮರ್ತು ಬಿಡ್ತಾರೆ. ಫೈನಲಿ ನಾನು ಎಸ್ಕೇಪ್ ಆಗ್ಬೋದು. ಇವಾಗಲೇ ಮಾಡಬೇಕು. ನಿಮ್ ಮೇಡಮ್ ಇರೋ ಪರಿಸ್ಥಿತಿಲಿ ಆ ಪ್ರಾಜೆಕ್ಟ್ ಬಗ್ಗೆ ಮಾತನಾಡೋದು, ನಿಮ್ ಮೇಡಮ್ ಇದರಲ್ಲಿ ಸೇರ್ಕೊಳ್ಳೋದು ಒಳ್ಳೇದಲ್ಲ ಅಂತಾನೆ ನನ್ಗನ್ಸ್ತಾ ಇದೆ ರಾಹುಲ್. ಇವತ್ತು ವಾಗ್ದೇವಿ ಮಾತಾಡಿದ ರೀತಿ ನೋಡ್ತಾ ಇದ್ರೆ ಆ ಪ್ರಾಜೆಕ್ಟ್ ಮೇಲೆ ತುಂಬಾನೇ ನಂಬಿಕೆ ಇಟ್ಕೊಂಡಿದ್ದಾಳೆ ಅವಳು. ಏನಾದ್ರೂ ವ್ಯತ್ಯಾಸ ಆಗ್ಬಿಟ್ರೆ ಅವಳು ಖಂಡಿತ ತಡ್ಕೊಳ್ಳಲ್ಲ ಅನ್ಸುತ್ತೆ. ಈಗ ತಾನೇ ನಿಧಾನವಾಗಿ ಅವಳು ಗುಣ ಆಗ್ತಿದ್ದಾಳೆ. ಇಂಥ ಸಮಯದಲ್ಲಿ ತೊಂದರೆ ಕೊಡೋದು ಒಳ್ಳೇದಲ್ಲ. ಅದಕ್ಕೆ ಡ್ಯಾಡ್, ಸ್ವಲ್ಪ ದಿನ ಈ ಆಫೀಸು, ಇನ್ಸ್ಟಿಟ್ಯೂಟ್ಸು, ಪ್ರಾಜೆಕ್ಟ್ಸು, ಸ್ಕ್ಯಾಮು ಇಂಥ ಪದಗಳು ಅವ್ರ ಕಿವಿಗೆ ಬೀಳ್ದೇ ಇದ್ರೇನೆ ಒಳ್ಳೇದು. ಏನಾಗಿದೆ ಹೇಳಿ ನಿಮ್ಗೆಲ್ಲ? ಆ ಶ್ಯಾಮಲ್ ಅವ್ರು ಹೇಳಿರೋ ವಿಷಯ ಅಮ್ಮೋರ್ಗಿಂತ ಹೆಚ್ಚಾಗಿ ನಿಮ್ಗೆ ಯೋಚನೆ ಆಗಿರೋ ಹಾಗಿದೆ. ಡಾಕ್ಟ್ರಪ್ಪ ಆಗ್ಲೇ ಹೇಳಿದ್ದು ಅಮ್ಮೋರ್ನ ಎಲ್ಲಾದ್ರಿಂದನೂ ಯಾವಾಗ್ಲೂ ದೂರ ಇಡಿ ಅಂತ ಅಲ್ಲ, ಆತ್ಮವಿಶ್ವಾಸ ಬೆಳೆಸಿ ಅಂತ, ಮುಂಚೆ ಇದ್ದಿದ್ ವೈಭವನ ವಾಪಸ್ ತಗೊಂಡ್ ಬನ್ನಿ ಅಂತ. ವಾಗ್ದೇವಿ ವಿದ್ಯಾಸಂಸ್ಥೆ ಬೇರೆ ಅಲ್ಲ, ಒಂದೇ. ಅದು ನಿಮಗ್ ಕೂಡ ಗೊತ್ತು. ಹೀಗಿರೋವಾಗ ಹೇಗ್ ದೂರ ಮಾಡ್ತೀರಾ? ನೀವೆಲ್ಲ ಹೇಳೋ ಹಾಗೆ ಈ ಅವಕಾಶ ಕೈತಪ್ಪ ಹೋದ್ರೆ ಅಮ್ಮೋರ್ ತುಂಬಾ ನೊಂದ್ಕೋತಾರೆ, ಕುಗ್ ಹೋಗ್ತಾರೆ. ಅದ್ಯಾಕ್ ನಿಮ್ಗೆ ಅರ್ಥನೇ ಆಗ್ತಿಲ್ಲ? ಹಾಗಾದ್ರೆ ಈಗ ಏನ್ ಮಾಡೋಣ ಅಂತ್ಯಮ್ಮ? ಅಮ್ಮೋರಿಗೆ ಮಾನಸಿಕವಾಗಿ, ಶಾರೀರಿಕವಾಗಿ ಬಲ ಬರೋ ಹಾಗೆ ಮಾಡ್ಬೇಕು. ತಾನ್ ಮನಸ್ ಮಾಡಿದ್ರೆ ಏನಾದ್ರೂ ಸಾಧಿಸ್ತೀನಿ ಅನ್ನೋ ನಂಬಿಕೆ, ಅಸಾಧ್ಯನ ಸಾಧ್ಯ ಮಾಡ್ತೀನಿ ಅನ್ನೋ ಆತ್ಮವಿಶ್ವಾಸನ ಅವರಿಗೆ ಹುಟ್ಟಿಸ್ಬೇಕು. ಆ ಶ್ಯಾಮಲ ಮಾತೆಲ್ಲ ತಪ್ಪು ಅಂತ ವಾಗ್ದೇವ್ ಅಮ್ಮವ್ರ ದೊಡ್ಡತನನ ಅಮ್ಮೋರ್ ಕೈಯಲ್ಲೇ ನಿರೂಪಿಸ್ಬೇಕು. ಹೌದು ಡ್ಯಾಡ್, ಸರ್ಸು ಹೇಳ್ದಾಗ ಮಾಡೋದೇ ಒಳ್ಳೇದು ಅಂತ ನನಗೂ ಅನಿಸ್ತಾ ಇದೆ. ಏನಪ್ಪ ಇನ್ನು ಯಾವ ಡೈಲಾಗು ಬರ್ಲಿಲ್ವಲ್ಲ ಅನ್ಕತಿದ್ದೆ, ಬಂದ್ಬಿಡ್ತು. ಇದೇ ಯೋಚನೆ ನಾನ್ ಹೇಳಿದ್ರೆ ಬೈಯೋದು, ಇವಳು ಹೇಳಿದ್ರೆ ಮೆರ್ಸೋದು. ಅದನ್ನೇ ಭಾವನವ್ರೆ, ಸರ್ಸು ರಂಗಕ್ಕೆ ಇಳ್ದಿದ್ದಾಳೆ ಅಂದ ಮೇಲೆ ಅವಳನ್ನ ತಡೆಯಕ್ಕೆ ಯಾರಿಂದನೂ
ಅಮ್ಮೋರೆ, ಇದ್ಯಾ ಕೆಳಕ್ ಬಿದ್ದಿದ್ಯಲ್ಲ? ಅಮೋರೆ, ಅಮೋರೆ, ಜ್ಯೂಸ್ ಕುಡೀರಿ. ಅಮ್ಮ ಸರ್ಸು, ಏನಮ್ಮ ಇದು? ನೆನ್ನೆ ಹೇಳಿದ್ನಲ್ಲ ಮಾವ, ಅಮ್ಮೋರಿಗೆ ಮಾನಸಿಕವಾಗಿ ದೈಹಿಕವಾಗಿ ಶಕ್ತಿ ಬರ್ಬೇಕು ಅಂತ. ಇದೆಲ್ಲ ಅದಕ್ಕೋಸ್ಕರನೇ. ಏನ್ ಮಾಡ್ತಿದ್ದಾಳಕ್ಕ ಇವಳು? ಬೆಳಗ್ಗೆನೆ ಎಕ್ಸರ್ಸೈಸ್ ಮಾಡ್ತಿದ್ದಾಳ? ಎಕ್ಸರ್ಸೈಸ್ ಅಲ್ಲ ಪ್ರೀತಿ, ಕನ್ಫರ್ಮ್ ಆಗಿ ಮೇಡಮ್ನ ಇಂಪ್ರೆಸ್ ಮಾಡೋ ಪ್ಲಾನ್ ಮಾಡ್ತಿದ್ದಾಳೆ. ಆದ್ರೂ ನಿನಗೆ ಯಾಕಮ್ಮ ಶ್ರಮ? ಮನೇಲಿ ಕೆಲ್ಸದವರೆಲ್ಲ ಇದಾರಲ್ಲ, ಅವ್ರ ಹತ್ರ ಹೇಳಿ ಮಾಡಿಸ್ಬೋದಲ್ವಾ? ಕೆಲ್ಸದವ್ರು ಕೆಲ್ಸ ಮಾತ್ರ ಮಾಡ್ತಾರೆ ಮಾವ, ಪ್ರೀತಿಯಿಂದ ಮಾಡಲ್ಲ. ನಾನ್ ಹೇಗಿದ್ರು ಹಳ್ಳಿನಲ್ಲಿ ಹುಟ್ಟಿ ಬೆಳ್ದವಳು, ನನ್ಗಿದೆಲ್ಲ ಚೆನ್ನಾಗ್ ಗೊತ್ತು. ಇದ್ ಅವ್ರಿಗೆ ಹೇಗ್ ಗೊತ್ತಾಗತ್ ನೀವೇ ಹೇಳಿ? ಅದಲ್ದೆ ನನ್ ಕೈಯಾರೆ ನನ್ನ ಅತ್ತೆಗ್ ಮಾಡ್ಕೊಡೋದು ಅಂದ್ರೆ ನನಗ್ ತುಂಬಾ ಇಷ್ಟ, ತೃಪ್ತಿ ಕೂಡ. ಅದಕ್ಕೆ ಅವರನ್ನ ಬಿಟ್ಟು ನಾನೇ ಈ ಕೆಲಸ ಮಾಡ್ತಿದ್ದೀನಿ. ಓ ಐ ಸಿ. ಹೌದಾ? ತುಂಬಾ ಓವರ್ ಆಕ್ಟಿಂಗ್ ಮಾಡ್ತಿದ್ದಾಳೆ ವನಜಕ್ಕ ಇವಳು. ಅವಳಿಗೆ ಬರೋದು ಅದೊಂದೇ ಅಲ್ವಾ ಮಾವ? ಈ ಒಂದೊಂದು ಧಾನ್ಯದಲ್ಲೂ ಶರೀರನ ಮೆದುಳನ್ನ ಗಟ್ಟಿ ಮಾಡೋ ಶಕ್ತಿ ಇದೆ ಮಾವ. ಇದನ್ನ ಕೆಲವು ದಿನ ಬಿಡದೆ ಅಮ್ಮವ್ರಿಗೆ ತಿನ್ಸಿದ್ರೆ ನಾವ್ ಅಂದ್ಕೊಂಡಿದ್ದಕ್ಕಿಂತ ಬೇಗನೆ ಗುಣ ಆಗ್ತಾರೆ. ಅಮ್ಮ,
ನಿನ್ನಂತ ಸೊಸೆ ಸಿಕ್ಕಿರೋದು ಈ ಮನೆ ಅದೃಷ್ಟ ಕಣಮ್ಮ. ಮತ್ತೆ ನಾನಿರೋದ್ ನಷ್ಟನಾ? ಅದೇ ಅವ್ರ ಫೀಲಿಂಗ್ ಅಕ್ಕ. ಅದ್ ಗೊತ್ತಾಗ್ತಿದೆ. ಸರ್ಸು ಮೇಡಮ್ಗೆ ಚೀಪ್ ಆಗಿ ದೇಸಿ ಫುಡ್ ಕೊಟ್ರೆ, ನಾನು ಪಾಶ್ ಆಗಿ ಹೆಲ್ದಿ ಕಾಂಟಿನೆಂಟಲ್ ಫುಡ್ ಕೊಟ್ಟು ಇನ್ನೂ ಡಬಲ್ ಇಂಪ್ರೆಸ್ ಮಾಡ್ತೀನಿ. ಸರಿನಮ್ಮ, ನೀನ್ ಮಾಡು. ಹಾ ಕೃಷ್ಣ ಅವರೇ, ಆಗ್ಲೇ ಏನೋ ಹೇಳ್ತಾ ಇದ್ರಲ್ವಾ? ಹಾ, ಯುವರ್ ರೈಟ್ ವನಜಕ್ಕ. ಸರಸುಗೆ ಇನ್ ಮುಂದೆ ನೀನು ಟಿಟ್ ಫಾರ್ ಟ್ಯಾಟ್ ಕೊಡ್ಬೇಕು. ಆಗ್ಲೇ ಅವಳಿಗೆ ಈ ಮನೆಯವ್ರಿಗೆ ನಿನ್ ವ್ಯಾಲ್ಯೂ ತಿಳಿಯೋದು. ಯಾ ಪ್ರೀತಿ, ಯಾ ಕರೆಕ್ಟ್. ಈಗ್ಲೇ ಹೋಗಿ ಸ್ಟಾರ್ಟ್ ಮಾಡ್ತೀನಿ. ಹೋಗಕ್ಕ, ಹೋಗು. ಸರ್ಸು, ನೀನ್ ಇಷ್ಟೆಲ್ಲ ಓವರ್ ಆಕ್ಟಿಂಗ್ ಮಾಡಿ ಆಂಟಿನ ಇಂಪ್ರೆಸ್ ಮಾಡ್ತಿದ್ರೆ ನಾನು ನೋಡ್ತಾ ಸುಮ್ನಿರ್ತೀನಿ ಅನ್ಕೊಂಡ್ಯಾ? ಆಂಟಿ ರಿಕವರಿ ಆದ್ರು ಅಂದ್ರೆ ನಾನು ಅಂಡರ್ ಕವರ್ ಆಗಿ ಹೋಗ್ಬೇಕು. ಅದಕ್ಕೆ ನೀನ್ ಕೊಡೋ ಫುಡ್ ಆಂಟಿಗೆ ಸೆಟ್ ಆಗದೆ ಇರೋ ಹಾಗೆ, ಮೆಂಟಲ್ ಆಗಿ ಫಿಸಿಕಲ್ ಆಗಿ ವೀಕ್ ಆಗಿ ರಿಯಾಕ್ಟ್ ಆಗೋ ಹಾಗೆ ನಾನ್ ಮಾಡ್ತೀನಿ. ಎಸ್. ದೇಸಿ ಫುಡ್ಗಿಂತ ತುಂಬಾ ಟೇಸ್ಟಿಯಾಗಿ ಹೆಲ್ದಿ ಆಗಿರ್ಬೇಕು. ಆಗ್ಲಿ ಮೇಡಮ್. ಛೀ, ಇವರಿಬ್ಬರದು ಆತರ ಅರೇಂಜ್ಮೆಂಟ್ಸ್ ನೋಡ್ತಿದ್ರೆ ಒಂದೇ ದಿನದಲ್ಲಿ ಆಂಟಿನ ರಿಕವರ್ ಮಾಡ್ಬೇಕು ಅಂತ ತುಂಬಾ ಹಾರಾಡ್ತಿರೋ ಹಾಗಿದೆ. ಆ ಹಾರಾಟಕ್ಕೆ ಹೋರಾಟಕ್ಕೆ ಬ್ರೇಕ್ ಹಾಕೋಕೆ ನಾನಿದ್ದೀನಿ ಅಂತ ಇಬ್ರಿಗೂ ಗೊತ್ತಿಲ್ಲ ಪಾಪ. ಇನ್ನು ಎಷ್ಟೊತ್ತು? ಬೇಗ ಮುಗ್ಸು. ಆಗೋಯ್ತು ಮೇಡಮ್, ಲಾಸ್ಟ್ ಡಿಶ್. ಸರಿ, ನಾನು ಅಲ್ಲಿರ್ತೀನಿ, ನೀನ್ ಮುಗ್ಸು. ಇದನ್ನೆಲ್ಲ ಟೇಬಲ್ ಮೇಲೆ ಅರೇಂಜ್ ಮಾಡ್ತೀನಿ. ಓಕೆ ಮೇಡಮ್. ವನಜಕ್ಕ, ಇದೆಲ್ಲ ಆಂಟಿಗೋಸ್ಕರ ನೀನಾ? ಇಷ್ಟೇ ಅಲ್ಲ, ಇನ್ನೂ ಇದೆ. ಟೇಬಲ್ ಮೇಲೆ ಇಂಚು ಕೂಡ ಖಾಲಿ ಬಿಡ್ದೆ ಎಲ್ಲಾನು ನನ್ ಡಿಶಸ್ ಇಟ್ಟು ಆ ಸರ್ಸುಗೆ ಪ್ಲೇಸ್ ಇಲ್ದೇ ಇರೋ ಹಾಗೆ ಮಾಡ್ತೀನಿ. ಗ್ರೇಟ್ ಪ್ಲಾನ್ ವನಜಕ್ಕ, ಗ್ರೇಟ್ ಸರಿ, ಪ್ಲಾನ್. ನಾನು ಹೋಗಿ ತರ್ತೀನಿ. ಓಕೆ.
ಇದೆಲ್ಲ ಇದೆಯಲ್ಲ, ಖಾಲಿ ಎಲ್ಲಿದೆ? ಬೇಕು ಅಂದ್ರೆ ಆ ಕಡೆ ಇಟ್ಕೋ, ಹೋಗು. ಎಸ್, ಶ್ಯಾಮ್ಲಾ ಆಂಟಿ ಸೂಪರ್ ನೀವು. ವಾಗ್ದೇವಿ ಆಂಟಿ ಹೆಲ್ತ್ ಬಗ್ಗೆ ಆಗ್ಲೇ ಎಲ್ಲ ವಿಷಯನೂ ನ್ಯೂಸ್ ಚಾನೆಲ್ನಲ್ಲಿ ಡಿಬೇಟ್ ಮಾಡೋಕ್ಕೂ ಸ್ಟಾರ್ಟ್ ಮಾಡಿದ್ದಾರೆ. ಶ್ಯಾಮ್ಲಾ ಆಂಟಿ ಟೂ ಫಾಸ್ಟ್ ಅಂಡ್ ಫ್ಯೂರಿಯಸ್. ಆಂಟಿ ಲಂಚಿಗೆ ಬರೋದ್ರೊಳಗಡೆ ಇಂಥ ಒಳ್ಳೆ ಬ್ರೇಕಿಂಗ್ ನ್ಯೂಸ್ ಟಿವಿಲಿ ಬರ್ತಿದ್ರೆ ಅದಕ್ಕಿಂತ ಶಾಕಿಂಗ್ ನ್ಯೂಸ್ ಇನ್ನೇನೂ ಇರಲ್ಲ. ಟಿವಿ ಆನ್ ಮಾಡಿ ರೆಡಿ ಆಗಿರೋದು ಬೆಟರ್. ಅಮ್ಮೋರೆ, ನೀವ್ಯಾಕ್ ಬರಕ್ ಹೋದ್ರಿ? ಊಟನ ನಾನೇ ತಗೊಂಡ್ ಬರ್ತಿದ್ನಲ್ಲ. ಪರವಾಗಿಲ್ಲ ಮಣಿ, ರೂಮಲ್ಲಿ ಇದ್ದು ತುಂಬಾನೇ ಡಲ್ ಆಗಿ ಅನ್ನೀಸಿ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಇಲ್ಲೇ ಊಟ ಮಾಡಿ ಎಲ್ರ ಜೊತೆನೂ ಸ್ವಲ್ಪ ಸಮಯ ಕಳೆಯೋಣ ಅಂತ ಅಕ್ಕ ನನ್ನನ್ನ ಹೊರಗೆ ಕರ್ಕೊಂಡ್ ಬಾ ಅಂತ ಹೇಳ್ದೆ. ಸರಿನಮ್ಮ. ನಿಂತ್ಕೋ. ಇದೆಲ್ಲ ಇದೆಯಲ್ಲ, ನಾನೇ ಬಡಿಸ್ತೀನಿ. ಹೇಳಿ ರೋಹಿಣಿ ಅವ್ರೆ, ನೀವೇನ್ ಹೇಳ್ಬೇಕು ಅನ್ಕೊಂಡಿದ್ದೀರಾ? ಇಷ್ಟು ದೊಡ್ಡ ಪ್ರಾಜೆಕ್ಟು ವಾಗ್ದೇವಿ ಅವ್ರಿಗೆ ಸಿಕ್ಕೋದೆ ಕರೆಕ್ಟು. ಮೇಡಮ್ ಮಾತ್ರ ಆಲ್ಫಾಬೆಟ್ ಫೌಂಡೇಶನ್ಗೆ ನ್ಯಾಯ ಒದಗಿಸೋಕ್ಕಾಗೋದು. ನೀವು ಹೇಳಿದ್ದು 100% ಕರೆಕ್ಟೇನಮ್ಮ. ಆದ್ರೆ ವಾಗ್ದೇವಿ ಅವರ ಹೆಲ್ತ್ ಕಂಡೀಷನ್ ಸರಿಯಾಗಿಲ್ವಲ್ಲ. ಡಿಪ್ರೆಷನ್, ಆಂಗ್ಸೈಟಿ ಡಿಸಾರ್ಡರ್, ಮೆಂಟಲ್ ಇನ್ಸ್ಟೆಬಿಲಿಟಿ ಇವೆಲ್ಲ ಇರಬೇಕಾದ್ರೆ ಆ ಪ್ರಾಜೆಕ್ಟ್ ಸಿಗೋದು ಅಂದ್ರೆ ಸ್ವಲ್ಪ ಕಷ್ಟನೇ ಅಲ್ವಾ? ಆಲ್ಫಾ ಬಿಟ್ಟವರಾದ್ರೂ ಸರಿ,
ಅದು ಹೇಗೆ ಕೊಡ್ತಾರೆ ಹೇಳಿ? ಅಂದ್ರೆ ಇವಾಗ ಏನ್ ಹೇಳ್ತೀರಾ? ವಾಗ್ದೇವಿ ಮೇಡಮ್ ಅವ್ರಿಗೆ ಈ ತರ ಆಗಿರೋದ್ರಿಂದಾನೇ ಈ ಪ್ರಾಜೆಕ್ಟ್ ಕೈ ತಪ್ಪುತ್ತೆ ಅಂತನಾ? ಹೌದು ಮೇಡಮ್, ಅದೇ ಕನ್ಫರ್ಮ್. ಇಷ್ಟು ವರ್ಷ ಎಲ್ಲಾ ವಿಷಯದಲ್ಲೂ ಗೆಲ್ತಿದ್ ವಾಗ್ದೇವಿ ಅವರು ಫಸ್ಟ್ ಟೈಮ್ ಸೋಲ್ತಿದ್ದಾರೆ. ಅವ್ರ ಹೆಲ್ತ್ ಸರಿಯಾಗಿಲ್ಲ ಅಲ್ವಾ? ಅವ್ರು ಚೆನ್ನಾಗಿದ್ದಿದ್ರೆ ಓಕೆ ಅನ್ಬಹುದಿತ್ತು. ಅವ್ರಿಗೆ ಹುಷಾರಿಲ್ವಲ್ಲ, ಅಷ್ಟು ರಿಸ್ಕ್ ತಗೋತಾರಾ? ಅಡ, ನೀನ್ ಹೋಗಿ ಮೊದಲು ಟಿವಿ ಆಫ್ ಮಾಡ. ವಾಗ್ದೇವಿ, ಅಮ್ಮವ್ರೆ ಏನಾಯ್ತಮ್ಮ? ಅಮ್ಮವ್ರೆ ನೀವ್ ಗಾಬರಿ ಆಗ್ಬೇಡಿ ಅಮ್ಮವ್ರೆ. ನಮ್ಮ ಹತ್ರ ಇಂಪ್ರೆಷನ್ ಗಿಟ್ಟಿಸ್ಕೋಬೇಕು. ಮೇಡಮ್, ಕಾಂಟಿನೆಂಟಲ್ ಫುಡ್ ತಿನ್ನಿ ಮೇಡಮ್. ಅಮ್ಮ ವಾಗ್ದೇವಿ, ಆವೇಶ ಪಡ್ಬೇಡ, ಶಾಂತವಾಗಿರಮ್ಮ. ನನ್ನ ಹೆಲ್ತ್ ಬಗ್ಗೆ ಎಲ್ರಿಗೂ ಹೇಗ್ ಗೊತ್ತಾಯ್ತು? ನನ್ನನ್ನ ಲೂಸರ್ ಅಂತ ಆ ಚಾನಲ್ ಅವರು ಅದ್ ಹೇಗ್ ಡಿಸೈಡ್ ಮಾಡ್ಬಿಡ್ತಾರೆ? ಮ್ಯಾಮ್, ಈ ಮೀಡಿಯಾ ಪೀಪಲ್ ಹೇಗೆ ಅಂತ ನಿಮ್ಗೆ ಗೊತ್ತಲ್ವಾ ಮ್ಯಾಮ್? ಅವ್ರಿಗೆ ಇಷ್ಟ ಬಂದಿದ್ದನ್ನ ಮಾತಾಡ್ತಾರೆ, ಆದ್ರೆ ನಿಜ ಏನು ಅಂತ ತಿಳ್ಕೊಳ್ಳೋದಿಲ್ಲ. ಯಾರೋ ತಲೆ ಕೆಟ್ಟವ್ರು ಮಾತಾಡಿದ್ರೆ ಅದೆಲ್ಲ ನಿಜ ಆಗ್ಬಿಡುತ್ತಾ? ಆ ಮಾತೆಲ್ಲ ನಂಬಕ್ಕಾಗತ್ತಾ? ಮ್ಯಾಮ್ ಪ್ಲೀಸ್ ಮ್ಯಾಮ್, ನೀವು ರಿಲ್ಯಾಕ್ಸ್ ಆಗಿರಿ. ಮೊದಲೇ ನಿಮ್ ಹೆಲ್ತ್ ಚೆನ್ನಾಗಿಲ್ಲ. ಈ ಟೈಮಲ್ಲಿ ನೀವು ಟೆನ್ಷನ್ ಮಾಡ್ಕೋಬಾರ್ದು. ಅದೆಲ್ಲ ಒಂದು ಫೇಕ್ ನ್ಯೂಸ್ ಕೂಡ ಇರಬಹುದು. ಅದನ್ನೆಲ್ಲ ನೀವು ನಂಬೇಡಿ ಮ್ಯಾಮ್. ಅಮ್ಮೋರೆ ಇಲ್ಲಿ ನೋಡಿ, ಒಂದೇ ಒಂದ್ಸಲ ನನ್ ಕಡೆ ನೋಡಿ ಅಮ್ಮ. ಮೃತ್ಯುನೇ ಜಯಿಸಿ ಧೈರ್ಯದಿಂದ ವಾಪಸ್ ಬಂದಿರೋ ನೀವು ಈ ರೀತಿ ಚಿಕ್ಕ ಚಿಕ್ಕ ವಿಷಯಕ್ಕೆ ಆವೇಶ ಪಡೋದು, ಯೋಚನೆ ಮಾಡೋದು ಸರಿನಾ? ಈ ರೀತಿ ಮಾತಾಡ್ತಾರೆ. ನಿಮ್ ಮೇಲ್ ಗೆಲ್ಲೋ ಧೈರ್ಯ ಇಲ್ದೇ ಇರೋದಕ್ಕೆ ಹೀಗೆಲ್ಲ ಕಳ್ಳಾಟಗಳಾಡೋದೇ ಅಂಥವ್ರ ಯೋಗ್ಯತೆ ಅಮ್ಮೋರೆ.
ಎಷ್ಟೋ ಅಸಾಧ್ಯಗಳನ್ನ ಸಾಧ್ಯ ಮಾಡಿರೋ ಘನತೆ ನಮ್ಮ ನಿಮ್ದು. ಸ್ವಶಕ್ತಿಯಿಂದ ಎತ್ತರಕ್ಕೇರಿರೋ ಬಲ ನಿಮ್ದು. ಎಷ್ಟೋ ಜನಕ್ಕೆ ಧೈರ್ಯ ನೀವು, ದೈವ ನೀವು. ಅಂಥ ನೀವೇ ಹೀಗೆ ಆವೇಶ ಪಟ್ರೆ ಹೇಗಮ್ಮೋರೆ? ಆಗಲ್ಲ ಅನ್ನೋರ ತಲೆ ತಿರ್ಗೋ ಹಾಗೆ, ಸಾಧ್ಯ ಇಲ್ಲ ಅನ್ನೋರು ಆಶ್ಚರ್ಯ ಪಡೋ ಹಾಗೆ ನೀವು ವಿಜಯ ಸಾಧಿಸ್ಬೇಕು. ಹಾಗಾಗ್ಬೇಕು ಅಂದ್ರೆ ನೀವು ಮಾನಸಿಕವಾಗಿ ಶಾರೀರಿಕವಾಗಿ ದೃಢವಾಗಿರ್ಬೇಕು. ಆಗ್ಲೇ ಗೆಲ್ಲೋಕ್ ಸಾಧ್ಯ. ಅಮ್ಮೋರೆ ಇಲ್ಲಿ ನೋಡಿ, ಇದೆಲ್ಲ ನಾನೇ ನಿಮ್ಗೋಸ್ಕರ ಮಾಡಿದ್ದೀನಮ್ಮ. ಇದನ್ನ ತಿಂದು ನೀವು ಮೊದ್ಲಿನ ಹಾಗಾದ್ರೆ ನಮ್ಮ ಅಮ್ಮೋರ್ಗೆ ಎದುರು ನಿಲ್ಲೋರು ಯಾರು? ನಿಮ್ಮನ್ನ ಎದುರಿಸೋರು ಯಾರು? ತಗೊಳ್ಳಿ, ತಿನ್ನಿ ಅಮ್ಮ. ನಿಮ್ಗೆ ಶಕ್ತಿ ಇದ್ರೆ ಮಾತ್ರ ಗೆಲ್ಲಕ್ಕಾಗದು. ನನ್ ಮಾತ್ ಕೇಳಿ ಅಮ್ಮ, ತಿನ್ನಿ ಅಮ್ಮ. ಇದೇನ್ ಹೀಗಾಗೋಯ್ತು? ನನ್ ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್ ಆಗೋಯ್ತು. ಮತ್ತೆ ಈ ಸರ್ಸುನೇ ಇಂಪ್ರೆಷನ್ ಗಿಟ್ಟಿಸ್ಕೊಂಡ್ಲು. ಯಾಕೆ ಹೀಗಾಯ್ತು? ಮೊದ್ಲು ಅವಳ ಪ್ಲೇಟ್ ಇಡ್ಬೇಕಾಗಿತ್ತು. ಅದೆಲ್ಲ ಬಿದ್ದು ಒಡ್ದು ಹೋಗ್ತಿತ್ತು. ನಾನ್ ಬಡಿಸ್ಬೋದಿತ್ತು. ಅಯ್ಯೋ, ಅಮ್ಮೋರೆ ಸ್ವಲ್ಪ ತಿನ್ನಿಯಮ್ಮ. ಬೇಡ, ಸಾಕು. ಆದ್ರೆ ನೀನ್ ಯಾರು ಏನು ಅಂತಲ್ಲ, ನೀನ್ ಹೇಳೋ ಪ್ರತಿ ಮಾತು ನಿಜ ಆಗಿರೋದ್ರಿಂದಾನೆ. ಮೇಡಮ್ ನಿನ್ ಮಾತನ್ನ ಕೇಳಿಸ್ಕೋತಾರೆ, ಅರ್ಥ ಮಾಡ್ಕೋತಾರೆ. ಅದೇ ಅಲ್ವಾ ನಮ್ಮಮ್ಮವ್ರ ದೊಡ್ಡತನ. ಆ ಆವೇಶ ನೋಡಿ ನನಗ್ ತುಂಬಾ ಭಯ ಆಗಿತ್ತು. ಆದ್ರೆ ಏನೋ ಒಂದ್ ಮಾತಾಡಿ ಅಮ್ಮವ್ರನ್ನ ಶಾಂತವಾಗಿಡದೆ ಇದ್ರೆ ಅದನ್ನೇ ಮನ್ಸಲ್ಲಿಟ್ಕೊಂಡು ಮತ್ತೆ ಏನಾದ್ರೂ ತೊಂದ್ರೆ ಆದ್ರೆ ಅಂತ ಭಯನ ಮುಚ್ಚಿಟ್ಕೊಂಡು ಧೈರ್ಯದಿಂದ ಮಾತಾಡ್ದೆ. ನೀನ್ ಹಾಗೆ ಮಾತಾಡಿದ್ರಿಂದಾನೆ ಮೇಡಮ್ ಅಲ್ಲಿ ಚೇಂಜಸ್ ಕಾಣಿಸಿದ್ದು. ಮೇಡಮ್ ಆದಷ್ಟು ಬೇಗ ಗುಣವಾಗ್ತಾರೆ ಅನ್ನೋ ನಂಬಿಕೆನೂ ಹೆಚ್ಚಾಯ್ತು. ಇವತ್ತು ನೀನ್ ಕೊಟ್ಟಿರೋ ಮೋಟಿವೇಶನಲ್ ಸ್ಪೀಚ್ಗೆ, ನೀನ್ ಮಾಡಿರೋ ಕೆಲ್ಸಕ್ಕೆ ಗಟ್ಟಿಯಾಗಿ ತಬ್ಕೊಂಡು ಒಂದು ಮುತ್ತು ಕೊಡು. ಸರ್ಸು, ಸರ್ಸು ಏನಾಯ್ತು? ಏನಿದೆಲ್ಲ? ಅದು ಅಮ್ಮೋರ್ಗೋಸ್ಕರ ರಾಗಿ ಜೋಳ
ಇದನ್ನೆಲ್ಲ ಒಂದ್ ಕೇಳ್ ಕೊಟ್ಟದ್ನಲ್ಲ. ಎಲ್ಲಿ ಕೈ ಕೊಡಿಲಿ. ಯಾಕೆ ರಾಹುಲ್ ಅವರೇ ಇದೆಲ್ಲ? ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ. ಹೆಂಡತಿ ಕೈಗೆ ಗಾಯ ಆದ್ರೆ ಗಂಡ ಸುಮ್ನಿದಾನಲ್ಲ ಅಂತ ಅನ್ನಿಸ್ಕೊಳ್ಳೋದು ಚೆನ್ನಾಗಿರತ್ತಾ? ಸರಸು, ಏನಾಗಲ್ಲ ಇರು. ಟಿವಿಲ್ ಟೆಲಿಕಾಸ್ಟ್ ಆಗಿರೋ ಆ ಡಿಬೇಟ್ ಅಲ್ಲಿ ಒಂದೊಂದ್ ಮಾತನ್ನು ಕೇಳ್ತಿದ್ರೆ ಆಂಟಿಗೆ ಟೆನ್ಷನ್ BP ಹೆಚ್ಚಾಗ್ತಾನೆ ಇತ್ತು. ಆ ಸರಸು ಆಂಟಿನ ಕೂಲ್ ಮಾಡದೇ ಇದ್ದಿದ್ರೆ, ಆಂಟಿ ಇನ್ ಸ್ವಲ್ಪ ಟಿವಿ ನೋಡಿದಿದ್ರೆ ನಮ್ ಗೋಲ್ ಈಸಿಯಾಗಿ ರೀಚ್ ಆಗ್ತಿತ್ತು ಆಂಟಿ. ಅವಳಿಂದ ಪ್ರತಿ ಸಲನೂ ಹೀಗೆ ಆಗ್ತಾ ಇದೆ. ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ನಮ್ಮ ಪ್ಲಾನ್ ನ ಸ್ಪಾಯ್ಲ್ ಮಾಡ್ತಾ ಇದ್ದಾಳೆ. ಅದ್ ಹಾಗಲ್ಲ ಆಂಟಿ. ವಾಗ್ದೇವಿ ಆಂಟಿಗೆ ಮೆಂಟಲ್ ಸ್ಟ್ರೆಂತ್ ಕೊಡೋದಕ್ಕೆ ಸರಸು ತುಂಬಾ ತುಂಬಾ ಟ್ರೈ ಮಾಡ್ತಿದ್ದಾಳೆ. ಏನೋ ಮೋಟಿವೇಶನಲ್ ಸ್ಪೀಕರ್ ತರ ತುಂಬಾ ಇನ್ಸ್ಪೈರಿಂಗ್ ಆಗಿ ಮಾತಾಡಿದ್ಲು. ನೀನು ಕೂಡ ಇನ್ಸ್ಪೈರ್ ಆದ್ಯಾ? ಇಲ್ಲ, ತುಂಬಾ ಇರಿಟೇಟ್ ಆಯ್ತು. ಹೌದು ಆಂಟಿ, ನಮ್ ನೆಕ್ಸ್ಟ್ ಸ್ಟೆಪ್ ಏನು? ಫೇಲ್ಯೂರ್ ಇಸ್ ದ ಸ್ಟೆಪಿಂಗ್ ಸ್ಟೋನ್ ಟು ಸಕ್ಸೆಸ್. ನಿನಗೆ ಚಾನ್ಸ್ ಸಿಗ್ದಾಗ್ಲೆಲ್ಲ ಪಕ್ಕದಲ್ಲೇ ಇದ್ದು ವಾಗ್ದೇವಿ ರಿಕವರ್ ಆಗದೆ ಹೋಗಿ ನೋಡ್ಕೋ. ನಾನು ದೂರದಲ್ಲೇ ಇದ್ದು ಪ್ರಾಜೆಕ್ಟ್ ವಿಷಯನ ನೋಡ್ಕೋತೀನಿ. ಸರಿ ಆಂಟಿ. ನೀನೆಷ್ಟು ಬೇಗ ಕಾನ್ಫಿಡೆನ್ಸ್ ಲೂಸ್ ಮಾಡ್ಕೋತೀಯೋ, ಅವಳು ಡಿಪ್ರೆಷನ್ಗೆ ಹೋಗ್ತಾಳೋ ಅಷ್ಟು ಒಳ್ಳೇದೆ.